ಸರ್ಕಾರಕ್ಕೆ ನಾವು ಹೇಳೋದು 6ನೇ ಗ್ಯಾರಂಟಿ ಜಾರಿ ಮಾಡಲೇಬೇಕಂತ. 2 ವರ್ಷಗಳಾಗ್ತಾ ಇದೆ ತಮ್ಮ ಸರ್ಕಾರ ಬಂದು. 2 ವರ್ಷದಿಂದ ನಾವು ನಿಮ್ಮ ಅಧಿನಾಯಕಿ ಒಬ್ಬ ಮಹಿಳೆ ಕೊಟ್ಟಂಥ ಗ್ಯಾರಂಟಿಯನ್ನು ನೀವು ಜಾರಿ ಮಾಡಲೇಬೇಕು. ಮಾಡದೆ ಹೋದರೆ ಮಹಿಳೆಗೆ ಅವಮಾನ ಮಾಡ್ದಂಗೆ, ಮಹಿಳೆಯರಿಗೆ ಅನ್ಯಾಯ ಮಾಡ್ದಂಗೆ. ಅದರಿಂದ ನಾವು 6ನೇ ಗ್ಯಾರಂಟಿನ ಜಾರಿ ಮಾಡಲೇಬೇಕಂತ ಹೇಳಿ ಬಹುಮುಖ್ಯವಾಗಿ ಈ ಬಜೆಟ್ ಒಳಗಡೆ 1,000 ಮೊನ್ನೆ ನಮಗೆ 8ನೇ ತಾರೀಕಲ್ಲಿ ಮಿನಿಸ್ಟ್ರು ಮೀಟಿಂಗ್ ಕರೆದಿದ್ರು. ಆ ಸಂದರ್ಭದಲ್ಲಿ ನಾನು 6ನೇ ಗ್ಯಾರಂಟಿ ಅಂದರೆ ಜಯಮ್ಮ ನೀವು 6ನೇ ಗ್ಯಾರಂಟಿ ಹೇಳ್ಬೇಡಿ ಅಂದರು. ಇಲ್ಲ ಮೇಡಮ್ನವರೇ, ಇದ್ರ ಮುಖಾಂತರ ತಿಳ್ಕೊಳ್ಳಿ, ನೀವು 6ನೇ ಗ್ಯಾರಂಟಿ ನಮಗೆ ಕೊಡಿಸ್ಲೇಬೇಕು, ನಿಮ್ಮ ಅಧಿನಾಯಕಿ ಕೊಟ್ಟಂಥ ಮಾತನ್ನು ಉಳಿಸ್ಲೇಬೇಕು. ಇದು ಮಹಿಳೆಯರ ಕೊಟ್ಟಂಥ ಒಂದು ಗ್ಯಾರಂಟಿ ಏನಿದೆ ಅದಕ್ಕೆ ಸಿಗ್ತಕ್ಕಂಥ ಗೌರವ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ರಾಜ್ಯ ಸರ್ಕಾರ ಏನು 5 ಗ್ಯಾರಂಟಿ ಇವರೆಲ್ಲರೂ ತೊಗೊಂಡು ಬಂದಿದ್ದರು, ಅವರೆಲ್ಲರೂ ಜಾರಿ ಮಾಡಿದ್ದನ್ನು ಜಾರಿ ಮಾಡಿಬಿಟ್ಟಿದ್ದಾರೆ. ಒಬ್ಬ ಮಹಿಳೆ ಕೊಟ್ಟಿದ್ದನ್ನು ಜಾರಿ ಮಾಡೋಕ್ಕೆ ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದೀರಿ? 2 ವರ್ಷ ಆಗಿದೆ. 11,000ದಲ್ಲಿ ಹೆಂಗೆ ಜೀವನ ಮಾಡಬೇಕು, 6,000ದಲ್ಲಿ ಹೆಂಗೆ ಜೀವನ ಮಾಡಬೇಕು? ಮೊಬೈಲ್ ಕೈ ಕೊಟ್ಟು ಲೈವ್ ಲೊಕೇಶನ್ ಬಿಡೋಕ್ಕೆ ಹೇಳ್ತಾ ಇದ್ದೀರಿ ಮೇಡಮ್ನವರೇ. ಲೈವ್ ಲೊಕೇಶನ್ನಲ್ಲಿ 9:30ಯಿಂದ 4 ಗಂಟೆವರೆಗೂ ಮಾಡ್ತಾ ಹೆಂಗೆ ಜೀವನ ಮಾಡಬೇಕು? ಎಲ್ಲಿ ಕೂಲಿ ಮಾಡೋಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ಅರ್ಧ ಗಂಟೆ ಹೆಚ್ಚು ಕಡಿಮೆ ಬರೆಯೋಕ್ಕಾಗ್ತಾ ಇಲ್ಲ, ಒಂದು ಮನೆ ಕೆಲಸಕ್ಕೆ ಹೋದರೆ ಓಡಿ ಬರಬೇಕು. ಹೆಂಗೆ ಮಾಡ್ತಾರೆ ಹೆಣ್ಮಕ್ಳು ಜೀವನ? ಅರ್ಥ ಮಾಡ್ಕೊಳ್ಬೇಕು. ಈ ದೇಶವನ್ನು ಆಳಲಿಕ್ಕೆ ನಾವು ಬಹುಮತವಾಗಿ ನಿಮ್ಮನ್ನು ಕೂರಿಸಿದ್ದೀವಿ. ಈ ಹೆಣ್ಮಕ್ಳಿಗೆ ಅನ್ಯಾಯ ಮಾಡಿದ್ರೆ ಒಳ್ಳೆಯದಲ್ಲ. ಈ ಸಾರಿ ನಮಗೆ ನೀವು 6ನೇ ಗ್ಯಾರಂಟಿ ಕೊಡಲೇಬೇಕು. ನಿಮ್ಮ ಗ್ಯಾರಂಟಿ ಯೋಜನೆಗಳು ಏನು ಜನರು ಕೊಟ್ಟಿದ್ದೀರಿ, ಬೇರೆ ಜನರು ಕೊಟ್ಟಿದ್ದೀರಿ, ಕಾರ್ಮಿಕರಿಗೆ ಏನು ಕೊಟ್ಟಿದ್ದೀರಿ, ಈ ದುಡಿತಕ್ಕಂಥವ್ರಿಗೆ ಏನು ಕೊಟ್ಟಿದ್ದೀರಿ, ನಿಮ್ಮೆಲ್ಲ ಯೋಜನೆಗಳನ್ನು ಮನೆ ಬಾಗಿಲು ತರಿಸ್ತಕ್ಕಂಥ ಕಾರ್ಯಕರ್ತರಿಗೆ ಏನು ಕೊಟ್ಟಿದ್ದೀರಿ? ಇದರಿಂದ ನಾವು ಕೇಳ್ತಾ ಇರೋದು, ನಿಮಗೆ ಹೊರೆ ಮಾಡ್ತಾ ಇಲ್ಲ. ನಿಮ್ಮ ಅಧಿನಾಯಕಿ ಕೊಟ್ಟಂಥ 6ನೇ ಗ್ಯಾರಂಟಿ ಕಾರ್ಯಕರ್ತರಿಗೆ 15,000 ಅಂಗನವಾಡಿ ಕಾರ್ಯಕರ್ತರಿಗೆ 15,000 ಕೊಡಬೇಕು, ಸಹಾಯಕಿಗೆ 10,000 ಕೊಡಬೇಕು. ಮತ್ತು ಏನು ಸುಪ್ರೀಂ ಕೋರ್ಟ್ ಗ್ರ್ಯಾಚ್ಯುಟಿ ತೀರ್ಪನ್ನು ಹಿಂದೆ BJP ಸರ್ಕಾರ 23ನೇ ಇಸ್ವಿಯಿಂದ ಕೊಟ್ಟಿದ್ದರು. ನಾವು 10ರಿಂದ ಕೇಳ್ತಾ ಇದ್ದೀವಿ. ಯಾಕೆ ಅಂದರೆ 2010ರಲ್ಲಿ ನೀವು ನಮಗೆ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದೀರಿ. ಅಂದಿನಿಂದ ಇವತ್ತು ಕಡಿಮೆ ಕೂಲಿಯಲ್ಲಿ ಮನೆಗೆ ಹೋಗಿರ್ತಕ್ಕ ಕಾರ್ಯಕರ್ತರಿಗೆ ನಿವೃತ್ತಿ ವೇತನ ಕೊಡಲಿಲ್ಲ. ದುಡಿಯೋ ಶಕ್ತಿ ಇರುವಾಗ ದುಡಿಸ್ಕೊಂಡು ಮನೆಗೆ ಬರೀ ಕೈಯಲ್ಲಿ ಕಳಿಸಿದ್ರಿ, ಭಿಕ್ಷೆ ಬೇಡಗೋ ಪರಿಸ್ಥಿತಿಗೆ ಬಂದಿದೆ. ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಕೂಡ ನಮಗೆ ಮೋಸ ಮಾಡ್ತಾ ಇದೆ. ಈ BJP ಸರ್ಕಾರ 8 ವರ್ಷದಿಂದ 1 ರೂಪಾಯಿ ಕೊಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ಈ ಸರ್ಕಾರಗಳಿಗೆ ಈ ಮಹಿಳೆಯರೇ ಬುದ್ಧಿ ಕಲಿಸ್ತೇವೆ ಅಂತ ಹೇಳ್ತಾ ಇದ್ದೀನಿ. ಈಗಲೂ ಕೂಡ ಈ ರಾಜ್ಯ ಸರ್ಕಾರ 6ನೇ ಗ್ಯಾರಂಟಿ ಜಾರಿ ಮಾಡಬೇಕು. ಮಾಡದ ಹೊರತು ನಾವು ಬಿಡೋದಿಲ್ಲ. ಇಡೀ ಅಂದ್ಕೊಂಡಿರಬೇಕು, ಹಲವಾರು ಸಂಘಟನೆಗಳಿದೆ, ಅವರನ್ನು ಬಿಡಿಬಿಡಿಯಾಗಿ ಆಟ ಆಡಿಸಿ ನಾವು ಹಿಂಗೆ ಇರ್ಬೋದು ಅಂತ ಒಂದು ದಿನ ನಾವು 1,40,000 ಜನ ಬೀದಿಗಿಳಿತೀವಿ, ಒಟ್ಟಾಗಿಳಿತೀವಿ ಅಂತ ಈ ಸಂದೇಶನ ಕೊಡ್ತೀವಿ. ಹೌದು, ನಮಗೆ ಸರ್ಕಾರ 6ನೇ ನೀವು ಹೇಳಿರ್ತಕ್ಕಂಥ ಅಧಿನಾಯಕ ಹೇಳಿರ್ತಕ್ಕಂಥ 6ನೇ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಅವರು ಮಾತು ನಮಗೆ ಸುಪ್ರೀಂ ಅಂದರೆ CM ಅವರು ನಮಗೆ ಕರೆದು ಮೀಟಿಂಗ್ ಮಾಡಿ ನಾನು ಇದನ್ನು ಜಾರಿ ಮಾಡ್ತೀನಿ, ಅದು ಹೆಂಗೆ ಮಾಡ್ತಿರೋ ಗೊತ್ತಿಲ್ಲ, ಏನು ತೆಗಿತಿರೋ ಗೊತ್ತಿಲ್ಲ, ನಮ್ಗೆ ಯಾವ ಗ್ಯಾರಂಟಿಗಳು ಬೇಡ, ನಮ್ಮ ಗ್ಯಾರಂಟಿ 15,000 ಬೇಕೇ ಬೇಕು 6ನೇ ಗ್ಯಾರಂಟಿ. ಅಲ್ಲ ನೋಡಿ, ಯಾರಿಗೆ ಸಿಗ್ತಾ ಉಳ್ಳವರು ಶಿವಾಲಯ ಮಾಡಿದ್ರೆ ಯಾರಿಗೆಲ್ಲವೂ ಬರ್ತಾ ಇದೆ, ಯಾರಿಗೆಲ್ಲವೂ ಸಿಗ್ತಾ ಇಲ್ಲ. ಅದರಿಂದ ಯಾರಿಗೋ ಒಬ್ಬರಿಗೆ ನೀವು ಹೋಗ್ತಾ ಇದೆ, ಎಲ್ಲ ಮಹಿಳೆಯರಿಗೂ ಕೊಡ್ತಾ ಇದ್ದೀರಿ. ಕೊಟ್ಟಾದರೂ ಕೊಡಿ, ಬಿಟ್ಟಾದರೂ ಬಿಡಿ, ನಮ್ಮ ಕಾರ್ಮಿಕರಿಗೆ ಅದ್ರ ಬಗ್ಗೆ ನಾವು ಹೇಳೋದಿಲ್ಲ. ಆದರೆ ನಮ್ಮ ಗ್ಯಾರಂಟಿ 15,000 ಸಂಬಳ ಆಗಲೇಬೇಕು, 10,000 ಸಹಾಯಕಿಗೆ ಆಗಲೇಬೇಕು. ಹೌದು, ಅವರು ಪ್ರಿಯಾಂಕಾ ಗಾಂಧಿ ಹೇಳಿದ್ರು ಮಾಡಲಿಲ್ಲ. ನಮಗೆ 6ನೇ ಗ್ಯಾರಂಟಿ ಆ್ಯಂಡ್ C ಮತ್ತು D ಗ್ರೂಪಿಗೆ ಸೇರ್ಕೊಂಡು 11ರಿಂದ ಗ್ರ್ಯಾಜುಟಿ ಕೊಡಬೇಕು ರಿಟೈರ್ಡ್ ಆದವ್ರಿಗೆ. ಇಷ್ಟು ಬೇಡಿಕೆಗಳನ್ನ ನಾವು ಕೊಡೋವರೆಗೂ ಈ ಮುಷ್ಕರ ನಾವು ಬಿಡೋಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಇದಾಗೋವರೆಗೂ ಅದರಲ್ಲೂ ನಮಗೆ ರೈಟಿಂಗಲ್ಲಿ ಕೊಡಬೇಕು. ಬರೀ ಭರವಸೆ ಕೊಟ್ಟರೆ ನಾವು ಆಗಲ್ಲ. ಭರವಸೆ ಕೊಡೋದು ಸುಮ್ಮನೆ ಹೇಳೋದು ನಾವು ಹೋಗೋದು ಸರಿಯಾಗಲ್ಲ. ಈ ಸಲ ನಮಗೆ ಬರವಣಿಗೆ ಮುಖಾಂತರ ನಮಗೆ ಜಾರಿ ಮಾಡಿದರೆ ಮಾತ್ರ ನಾವು ಮುಷ್ಕರವನ್ನು ಕೈ ಬಿಡ್ತೀವಿ, ಇಲ್ಲಾಂದರೆ ಕೈ ಬಿಡೋಲ್ಲ. ಎಷ್ಟು ದಿವಸ ಆಗಲಿ ನಾವು ಇಲ್ಲೇ ಸತ್ಯಾಗ್ರಹ ಊಟ ಉಪಚಾರ ಏನು ಇಲ್ದೇ ಇಲ್ಲೇ ನಾವು ಕೂರ್ತೀವಿ ಅಂತ ನಾವು ಹೇಳ್ತೀವಿ. ನಾವು ಈಗ 2 ವರ್ಷದಿಂದ ಆಗಲೇ ಹಲವು ಬಾರಿ ಹೋರಾಟಗಳನ್ನು ಮಾಡಿದ್ದೀವಿ ಸರ್. ಗ್ಯಾರಂಟಿ ಯೋಜನೆ ಬೇಕು ಅಂತೇಳಿ ಹಲವು ಬಾರಿ ಹೋರಾಟವನ್ನು ಮಾಡಿದ್ದೀವಿ. ಆದರೂ ಕೂಡ ಸರ್ಕಾರ ನಮಗೆ ಇಲ್ಲಿವರೆಗೂ 6ನೇ ಗ್ಯಾರಂಟಿ ಮಾಡಿಕೊಡಲೇ ಇಲ್ಲ ಸರ್. ನಮ್ಮದು 6ನೇ ಗ್ಯಾರಂಟಿ 15,000 ರೂಪಾಯಿ ಕಾರ್ಯಕರ್ತೆಗೆ, 10,000 ರೂಪಾಯಿ ಸಹಾಯಕಿಗೆ, ಮತ್ತು ಏನು ಗ್ರ್ಯಾಚ್ಯುಟಿ ಇದೆ ನಮ್ಮ D ದರ್ಜೆ ನೌಕರರು, ಇವೆಲ್ಲದೂ ಮಾಡಲೇಬೇಕು ಸರ್. ಈಗ ಒಟ್ಟು ಗ್ಯಾರಂಟಿ ಯೋಜನೆ 6ನೇ ಗ್ಯಾರಂಟಿ ಮಾಡಿದ್ರೆ ನಾವು ಮುಷ್ಕರವನ್ನು ಹಿಂಪಡೆಯೋದೇ ಇಲ್ಲ ಸರ್, ಪಡ್ಕೊಂಡೇ ಹೋಗಬೇಕು ಅಂತ ಬಂದಿದ್ದೀವಿ. ಕೇಂದ್ರಗಳನ್ನು ಬಂದ್ ಮಾಡ್ಕೊಂಡು ಬಂದಿದ್ದೀವಿ ಸರ್ ನಾವು. 6ನೇ ಗ್ಯಾರಂಟಿ ಏನು ಕೊಟ್ಟಿದ್ರು ಅವರು, ನಮಗೆ 6ನೇ ಗ್ಯಾರಂಟಿ ಮಾಡೋವರೆಗೂ ಎಲ್ಲಿಗೂ ಹೋಗಲ್ಲ. ಮತ್ತು ಅವ್ರೇನು 6ನೇ ಗ್ಯಾರಂಟಿಲಿ 2,000 ಗೃಹಲಕ್ಷ್ಮಿದು ಮಾಹಿತಿ ಕೇಳ್ತಾ ಇದ್ದಾರೆ. 2,000 ಯಾರಿಗೆ ತಲುಪಿದೆ? ಕೆಲವರಿಗೆ ರೇಷನ್ ಕಾರ್ಡು ಅತ್ತೆ ಹೆಸರಲ್ಲಿರುತ್ತೆ, ಸಹಾಯಕಿಗೆ ಸಿಗ್ತಾ ಇಲ್ಲ. ಕಾರ್ಯಕರ್ತೆಯರಿಗೂ ಅಷ್ಟೇ ಅತ್ತೆ ಹೆಸರಲ್ಲಿರುತ್ತೆ, ಕಾರ್ಯಕರ್ತೆಯರಿಗೆ ಸಿಗ್ತಾ ಇಲ್ಲ. ಆಗಿದ್ಮೇಲೆ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಎಲ್ಲ 2,000 ಗೃಹಲಕ್ಷ್ಮಿದು ಸಿಗ್ತಾ ಇಲ್ಲ ಸರ್. ಹಾಗಾಗಿ ನಮಗೆ 6ನೇ ಗ್ಯಾರಂಟಿ ಏನು ಕೊಟ್ಟಿದ್ರು ಅವರು, ಆ ಗ್ಯಾರಂಟಿ ಮಾಡೋವರೆಗೂ ನಮಗೆ ಮತ್ತು C ಗ್ರೂಪು D ಗ್ರೂಪು ಏನು ಮಾಡ್ತೀವಿ ಅಂತ ಗುಜರಾತ್ ಹೈಕೋರ್ಟಲ್ಲಿ ಇದು ಮಾಡಿದ್ದಾರೆ ಮಾಡಿ ಅಂತ, ಅದನ್ನು
ಅದನ್ನ ಮಾಡೋ ತನಕ ನಾವು ಎದ್ದೋಗಲ್ಲ. ನಮಗೆ ಗ್ರಾಜ್ಯುಯೇಟಿದು ಎಲ್ಲ ಮಾಡಬೇಕು. ಮಾಡೋವರೆಗೂ ಉಪವಾಸ ಸತ್ಯಾಗ್ರಹ ಮಾಡ್ಕೊಂಡು ಇಲ್ಲೇ ಇರ್ತೀವಿ ಸರ್. ಖಂಡಿತ ಈ ಸಾರಿ ಮಾತ್ರ ನಾವು ಏನೇ ಆದ್ರೂ 15,000 ನಮ್ಮ ಕಾರ್ಯಕರ್ತರಿಗೆ 10,000 ರೂಪಾಯಿ ನಮ್ಮ ಸಹಾಯಕಿಯರಿಗೆ ಕೊಡಲೇಬೇಕು. ಯಾಕೆಂತಂದರೆ ಈ 2 ವರ್ಷದ ಕೆಳಗೆ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದರು, ಏನಂತ ಆಶ್ವಾಸನೆ ಕೊಟ್ಟಿದ್ದರು, 6ನೇ ಗ್ಯಾರಂಟಿ ಆದ ತಕ್ಷಣ ನಿಮ್ಗೆ 15,000 ರೂಪಾಯಿ ಕೊಡ್ತೀವಿ ಅಂತೇಳಿ. ಅಲ್ಲಿಂದ ಇಲ್ಲಿವರೆಗೂ ಧ್ವನಿ ಇಲ್ಲ. ಈಗ ನಾವು 1982ರಿಂದ ನಾವು ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಿದ್ವಿ. ರಿಟೈರ್ಡ್ ಆದಮೇಲೆ ನಮ್ಗೆ ಪೆನ್ಷನ್ನು ಇಲ್ಲ. ಭಾಳ ಜನ ಎಲ್ಲ ಬಡವರು ಅಂತಂದ್ರೆ ಅದು ನೋಡಬಾರ್ದು, ಅಷ್ಟು ಕಷ್ಟಪಡ್ತಿದ್ದಾರೆ. ಸರ್ಕಾರ ಇದ್ರ ಕಡೆ ಗಮನ ಹರಿಸ್ತಾ ಇಲ್ಲ. ಏನೇ ಆದರೂ ನಮಗೆ ಗೌರವಧನ ಜೊತೆಗೆ ಇವಾಗ ಗೌರವಧನ ಅಂತ ಬೇಡವೇ ಬೇಡ. ಸರ್ಕಾರಕ್ಕೆ ನಾವು ಹೇಳೋದು 6ನೇ ಗ್ಯಾರಂಟಿ ಜಾರಿ ಮಾಡಲೇಬೇಕಂತ. 2 ವರ್ಷಗಳಾಗ್ತಾ ಇದೆ ತಮ್ಮ ಸರ್ಕಾರ ಬಂದು. 2 ವರ್ಷದಿಂದ ನಾವು ನಿಮ್ಮ ಅಧಿನಾಯಕಿ ಒಬ್ಬ ಮಹಿಳೆ ಕೊಟ್ಟಂಥ ಗ್ಯಾರಂಟಿಯನ್ನು ನೀವು ಜಾರಿ ಮಾಡಲೇಬೇಕು. ಮಾಡದೆ ಹೋದರೆ ಮಹಿಳೆಗೆ ಅವಮಾನ ಮಾಡ್ದಂಗೆ, ಮಹಿಳೆಯರಿಗೆ ಅನ್ಯಾಯ ಮಾಡ್ದಂಗೆ. ಅದರಿಂದ ನಾವು 6ನೇ ಗ್ಯಾರಂಟಿನ ಜಾರಿ ಮಾಡಲೇಬೇಕಂತ ಹೇಳಿ ಬಹುಮುಖ್ಯವಾಗಿ ಈ ಬಜೆಟ್ ಒಳಗಡೆ 1,000 ಮೊನ್ನೆ ನಮಗೆ 8ನೇ ತಾರೀಕಲ್ಲಿ ಮಿನಿಸ್ಟ್ರು ಮೀಟಿಂಗ್ ಕರೆದಿದ್ರು. ಆ ಸಂದರ್ಭದಲ್ಲಿ ನಾನು 6ನೇ ಗ್ಯಾರಂಟಿ ಅಂದರೆ ಜಯಮ್ಮ ನೀವು 6ನೇ ಗ್ಯಾರಂಟಿ ಹೇಳ್ಬೇಡಿ ಅಂದರು. ಇಲ್ಲ ಮೇಡಮ್ನವರೇ, ಇದ್ರ ಮುಖಾಂತರ ತಿಳ್ಕೊಳ್ಳಿ, ನೀವು 6ನೇ ಗ್ಯಾರಂಟಿ ನಮಗೆ ಕೊಡಿಸ್ಲೇಬೇಕು. ನಿಮ್ಮ ಅಧಿನಾಯಕಿ ಕೊಟ್ಟಂಥ ಮಾತನ್ನು ಉಳಿಸ್ಲೇಬೇಕು. ಇದು ಮಹಿಳೆಯರ ಕೊಟ್ಟಂಥ ಒಂದು ಗ್ಯಾರಂಟಿ ಏನಿದೆ ಅದಕ್ಕೆ ಸಿಗ್ತಕ್ಕಂಥ ಗೌರವ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ರಾಜ್ಯ ಸರ್ಕಾರ ಏನು 5 ಗ್ಯಾರಂಟಿ ಇವರೆಲ್ಲರೂ ತೊಗೊಂಡು ಬಂದಿದ್ರು, ಅವರೆಲ್ಲರೂ ಜಾರಿ ಮಾಡಿದ್ದನ್ನು ಜಾರಿ ಮಾಡಿಬಿಟ್ಟಿದ್ದಾರೆ. ಒಬ್ಬ ಮಹಿಳೆ ಕೊಟ್ಟಿದ್ದನ್ನು ಜಾರಿ ಮಾಡೋಕ್ಕೆ ಯಾಕೆ ಮೀನಾಮಿಷ ಎಣಿಸ್ತಾ ಇದ್ದೀರಿ? 2 ವರ್ಷ ಆಗಿದೆ. 11,000ದಲ್ಲಿ ಹೆಂಗೆ ಜೀವನ ಮಾಡಬೇಕು, 6,000ದಲ್ಲಿ ಹೆಂಗೆ ಜೀವನ ಮಾಡಬೇಕು? ಮೊಬೈಲ್ ಕೈ ಕೊಟ್ಟು ಲೈವ್ ಲೊಕೇಶನ್ ಬಿಡೋಕ್ಕೆ ಹೇಳ್ತಾ ಇದ್ದೀರಿ ಮೇಡಮ್ನವರೇ. ಲೈವ್ ಲೊಕೇಶನ್ನಲ್ಲಿ 9:30ರಿಂದ 4 ಗಂಟೆವರೆಗೂ ಮಾಡ್ತಾ ಹೆಂಗೆ ಜೀವನ ಮಾಡಬೇಕು? ಎಲ್ಲಿ ಕೂಲಿ ಮಾಡೋಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ಅರ್ಧ ಗಂಟೆ ಹೆಚ್ಚು ಕಡಿಮೆ ಬರೆಯೋಕ್ಕಾಗ್ತಾ ಇಲ್ಲ. ಒಂದು ಮನೆ ಕೆಲಸಕ್ಕೆ ಹೋದರೆ ಓಡಿ ಬರಬೇಕು. ಹೆಂಗೆ ಮಾಡ್ತಾರೆ ಹೆಣ್ಮಕ್ಳು ಜೀವನ? ಅರ್ಥ ಮಾಡ್ಕೊಳ್ಬೇಕು. ಈ ದೇಶವನ್ನು ಆಳಲಿಕ್ಕೆ ನಾವು ಬಹುಮತವಾಗಿ ನಿಮ್ಮನ್ನು ಕೂರಿಸಿದ್ದೀವಿ. ಈ ಹೆಣ್ಮಕ್ಳಿಗೆ ಅನ್ಯಾಯ ಮಾಡಿದ್ರೆ ಒಳ್ಳೆಯದಲ್ಲ. ಈ ಸಾರಿ ನಮಗೆ ನೀವು 6ನೇ ಗ್ಯಾರಂಟಿ ಥರ ಕೊಡಲೇಬೇಕು. ನಿಮ್ಮ ಗ್ಯಾರಂಟಿ ಯೋಜನೆಗಳು ಏನು ಜನರು ಕೊಟ್ಟಿದ್ದೀರಿ, ಬೇರೆ ಜನರು ಕೊಟ್ಟಿದ್ದೀರಿ. ಕಾರ್ಮಿಕರಿಗೆ ಏನು ಕೊಟ್ಟಿದ್ದೀರಿ, ಈ ದುಡಿತಕ್ಕಂಥವ್ರಿಗೆ ಏನು ಕೊಟ್ಟಿದ್ದೀರಿ, ನಿಮ್ಮೆಲ್ಲ ಯೋಜನೆಗಳನ್ನು ಮನೆ ಬಾಗಿಲು ತರಿಸ್ತಕ್ಕಂಥ ಕಾರ್ಯಕರ್ತರಿಗೆ ಏನು ಕೊಟ್ಟಿದ್ದೀರಿ? ಇದರಿಂದ ಅದು ನಾವು ಕೇಳ್ತಾ ಇರೋದು, ನಿಮಗೆ ಹೊರೆ ಮಾಡ್ತಾ ಇಲ್ಲ. ನಿಮ್ಮ ಅಧಿನಾಯಕಿ ಕೊಟ್ಟಂಥ 6ನೇ ಗ್ಯಾರಂಟಿ ಕಾರ್ಯಕರ್ತರಿಗೆ 15,000 ಅಂಗನವಾಡಿ ಕಾರ್ಯಕರ್ತರಿಗೆ 15,000 ಕೊಡಬೇಕು, ಸಹಾಯಕಿಗೆ 10,000 ಕೊಡಬೇಕು. ಮತ್ತು ಏನು ಸುಪ್ರೀಂ ಕೋರ್ಟ್ ಗ್ರಾಚ್ಯುಟಿ ತೀರ್ಪನ್ನು ಹಿಂದೆ BJP ಸರ್ಕಾರ 23ನೇ ಇಸ್ವಿಯಿಂದ ಕೊಟ್ಟಿದ್ರು. ನಾವು 10ರಿಂದ ಕೇಳ್ತಾ ಇದ್ದೀವಿ. ಯಾಕೆ ಅಂದರೆ 2010ರಲ್ಲಿ ನೀವು ನಮಗೆ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದೀರಿ. ಅಂದಿನಿಂದ ಇವತ್ತು ಕಡಿಮೆ ಕೂಲಿಯಲ್ಲಿ ಮನೆಗೆ ಹೋಗಿರ್ತಕ್ಕ ಕಾರ್ಯಕರ್ತರಿಗೆ ನಿವೃತ್ತಿ ವೇತನ ಕೊಡಲಿಲ್ಲ. ದುಡಿಯೋ ಶಕ್ತಿ ಇರುವಾಗ ದುಡಿಸ್ಕೊಂಡು ಮನೆಗೆ ಬರೀ ಕೈಯಲ್ಲಿ ಕಳಿಸಿದ್ರಿ, ಭಿಕ್ಷೆ ಬೇಡಗೋ ಪರಿಸ್ಥಿತಿಗೆ ಬಂದಿದೆ. ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಕೂಡ ನಮಗೆ ಮೋಸ ಮಾಡ್ತಾ ಇದೆ. ಈ BJP ಸರ್ಕಾರ 8 ವರ್ಷದಿಂದ 1 ರೂಪಾಯಿ ಕೊಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ಈ ಸರ್ಕಾರಗಳಿಗೆ ಈ ಮಹಿಳೆಯರೇ ಬುದ್ಧಿ ಕಲಿಸ್ತೇವೆ ಅಂತ ಹೇಳ್ತಾ ಇದ್ದೀನಿ. ಈಗಲೂ ಕೂಡ ಈ ರಾಜ್ಯ ಸರ್ಕಾರ 6ನೇ ಗ್ಯಾರಂಟಿ ಜಾರಿ ಮಾಡಬೇಕು. ಮಾಡದ ಹೊರತು ನಾವು ಬಿಡೋದಿಲ್ಲ. ಇಡೀ ಅಂದ್ಕೊಂಡಿರಬೇಕು, ಹಲವಾರು ಸಂಘಟನೆಗಳಿದೆ, ಅವರನ್ನು ಬಿಡಿಬಿಡಿಯಾಗಿ ಆಟ ಆಡಿಸಿ ನಾವು ಹಿಂಗೆ ಇರ್ಬೋದು ಅಂತ. ಒಂದು ದಿನ ನಾವು 1,40,40,000 ಜನ ಬೀದಿಗಿಳಿತೀವಿ, ಒಟ್ಟಾಗಿಳಿತೀವಿ ಅಂತ ಈ ಸಂದೇಶನ ಕೊಡ್ತೀವಿ. ಹೌದು, ನಮಗೆ ಸರ್ಕಾರ 6ನೇ ನೀವು ಹೇಳಿರ್ತಕ್ಕಂಥ ಅಧಿನಾಯಕ ಹೇಳಿರ್ತಕ್ಕಂಥ 6ನೇ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಅವರು ಮಾತು ನಮಗೆ ಸುಪ್ರೀಂ ಅಂದರೆ CM ಅವರು ನಮಗೆ ಕರೆದು ಮೀಟಿಂಗ್ ಮಾಡಿ ನಾನು ಇದನ್ನು ಜಾರಿ ಮಾಡ್ತೀನಿ, ಅದು ಹೆಂಗೆ ಮಾಡ್ತೀರೋ ಗೊತ್ತಿಲ್ಲ, ಏನು ತೆಗಿತೀರೋ ಗೊತ್ತಿಲ್ಲ, ನಮ್ಗೆ ಯಾವ ಗ್ಯಾರಂಟಿಗಳು ಬೇಡ, ನಮ್ಮ ಗ್ಯಾರಂಟಿ 15,000 ಬೇಕೇ ಬೇಕು 6ನೇ ಗ್ಯಾರಂಟಿ. ಅಲ್ಲ ನೋಡಿ, ಯಾರಿಗೆ ಸಿಗ್ತಾ ಉಳ್ಳವರು ಶಿವಾಲಯ ಮಾಡಿದ್ರೆ ಯಾರಿಗೆಲ್ಲವೂ ಬರ್ತಾ ಇದೆ, ಯಾರಿಗೆಲ್ಲವೂ ಸಿಗ್ತಾ ಇಲ್ಲ. ಅದರಿಂದ ಯಾರಿಗೋ ಒಬ್ಬರಿಗೆ ನೀವು ಹೋಗ್ತಾ ಇದೆ, ಎಲ್ಲ ಮಹಿಳೆಯರಿಗೂ ಕೊಡ್ತಾ ಇದ್ದೀರಿ. ಕೊಟ್ಟಾದರೂ ಕೊಡಿ, ಬಿಟ್ಟಾದರೂ ಬಿಡಿ, ನಮ್ಮ ಕಾರ್ಮಿಕರಿಗೆ ಅದ್ರ ಬಗ್ಗೆ ನಾವು ಹೇಳೋದಿಲ್ಲ. ಆದರೆ ನಮ್ಮ ಗ್ಯಾರಂಟಿ 15,000 ಸಂಬಳ ಆಗಲೇಬೇಕು, 10,000 ಸಹಾಯಕಿಗೆ ಆಗಲೇಬೇಕು. ಹೌದು, ಅವರು ಪ್ರಿಯಾಂಕಾ ಗಾಂಧಿ ಹೇಳಿದ್ರು ಮಾಡಲಿಲ್ಲ. ನಮಗೆ 6ನೇ ಗ್ಯಾರಂಟಿ ಆ್ಯಂಡ್ CE ಮತ್ತು D ಗ್ರೂಪಿಗೆ ಸೇರ್ಕೊಂಡು 11ರಿಂದ ಗ್ರ್ಯಾಜುಟಿ ಕೊಡಬೇಕು ರಿಟೈರ್ಡ್ ಆದವ್ರಿಗೆ. ಇಷ್ಟು ಬೇಡಿಕೆಗಳನ್ನ ನಾವು ಕೊಡೋವರೆಗೂ ಈ ಮುಷ್ಕರ ನಾವು ಬಿಡೋಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಇದಾಗೋವರೆಗೂ ಅದರಲ್ಲೂ ನಮಗೆ ರೈಟಿಂಗಲ್ಲಿ ಕೊಡಬೇಕು. ಬರೀ ಭರವಸೆ ಕೊಟ್ಟರೆ ನಾವು ಆಗಲ್ಲ. ಭರವಸೆ ಕೊಡೋದು ಸುಮ್ಮನೆ ಹೇಳೋದು, ನಾವು ಹೋಗೋದು ಸರಿಯಾಗಲ್ಲ. ಈ ಸಲ ನಮಗೆ ಬರವಣಿಗೆ ಮುಖಾಂತರ ನಮಗೆ ಜಾರಿ ಮಾಡಿದರೆ ಮಾತ್ರ ನಾವು ಮುಷ್ಕರವನ್ನು ಕೈ ಬಿಡ್ತೀವಿ, ಇಲ್ಲಾಂದರೆ ಕೈ ಬಿಡೋಲ್ಲ. ಎಷ್ಟು ದಿವಸ ಆಗಲಿ ನಾವು ಇಲ್ಲೇ ಸತ್ಯಾಗ್ರಹ ಊಟ ಉಪಚಾರ ಏನು ಇಲ್ದೇ ಇಲ್ಲೇ ನಾವು ಕೂರ್ತೀವಿ ಅಂತ ನಾವು ಹೇಳ್ತೀವಿ. ನಾವು ಈಗ 2 ವರ್ಷದಿಂದ ಆಗಲೇ ಹಲವು ಬಾರಿ ಹೋರಾಟಗಳನ್ನು ಮಾಡಿದ್ದೀವಿ ಸರ್. ಗ್ಯಾರಂಟಿ ಯೋಜನೆ ಬೇಕು ಅಂತೇಳಿ ಹಲವು ಬಾರಿ ಹೋರಾಟವನ್ನು ಮಾಡಿದ್ದೀವಿ. ಆದರೂ ಕೂಡ ಸರ್ಕಾರ ನಮಗೆ ಇಲ್ಲಿವರೆಗೂ 6ನೇ ಗ್ಯಾರಂಟಿ ಮಾಡಿಕೊಡ್ಲೇ ಇಲ್ಲ ಸರ್. ನಮ್ಮದು 6ನೇ ಗ್ಯಾರಂಟಿ
15,000 ರೂಪಾಯಿ ಕಾರ್ಯಕರ್ತೆಗೆ, 10,000 ರೂಪಾಯಿ ಸಹಾಯಕಿಗೆ, ಮತ್ತು ಏನು ಗ್ರಾಚ್ಯುಟಿ ಇದೆ ನಮ್ಮ ಡಿ.ದರ್ಜೆ ನೌಕರರು ಇವೆಲ್ಲದೂ ಮಾಡಲೇಬೇಕು ಸರ್. ಈಗ ಒಟ್ಟು ಗ್ಯಾರಂಟಿ ಯೋಜನೆ 6ನೇ ಗ್ಯಾರಂಟಿ ಮಾಡಿದ್ರೆ ನಾವು ಮುಷ್ಕರವನ್ನು ಹಿಂಪಡೆಯೋದೇ ಇಲ್ಲ ಸರ್, ಪಡ್ಕೊಂಡೇ ಹೋಗಬೇಕು ಅಂತ ಬಂದಿದ್ದೀವಿ. ಕೇಂದ್ರಗಳನ್ನು ಬಂದ್ ಮಾಡ್ಕೊಂಡು ಬಂದಿದ್ದೀವಿ ಸರ್ ನಾವು. ನಮಗೆ 6ನೇ ಗ್ಯಾರಂಟಿ ಏನು ಕೊಟ್ಟಿದ್ರು ಅವರು, ನಮಗೆ 6ನೇ ಗ್ಯಾರಂಟಿ ಮಾಡೋವರೆಗೂ ಎಲ್ಲಿಗೂ ಹೋಗಲ್ಲ. ಮತ್ತು ಅವರೇನು 6ನೇ ಗ್ಯಾರಂಟಿಲಿ 2 ಗೃಹಲಕ್ಷ್ಮಿದು ಮಾಹಿತಿ ಕೇಳ್ತಾ ಇದ್ದಾರೆ. 2,000 ಯಾರಿಗೆ ತಲುಪಿದೆ. ಕೆಲವರಿಗೆ ರೇಷನ್ ಕಾರ್ಡು ಅತ್ತೆ ಹೆಸರಲ್ಲಿರುತ್ತೆ, ಸಹಾಯಕಿಗೆ ಸಿಗ್ತಾ ಇಲ್ಲ. ಕಾರ್ಯಕರ್ತೆಯರಿಗೂ ಅಷ್ಟೇ ಅತ್ತೆ ಹೆಸರಲ್ಲಿರುತ್ತೆ, ಕಾರ್ಯಕರ್ತೆಯರಿಗೆ ಸಿಗ್ತಾ ಇಲ್ಲ. ಆಗಿದ್ಮೇಲೆ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಎಲ್ಲ 2,000 ಗೃಹಲಕ್ಷ್ಮಿದು ಸಿಗ್ತಾ ಇಲ್ಲ ಸರ್. ಹಾಗಾಗಿ ನಮಗೆ 6ನೇ ಗ್ಯಾರಂಟಿ ಏನು ಕೊಟ್ಟಿದ್ರು ಅವರು, ಆ ಗ್ಯಾರಂಟಿ ಮಾಡೋವರೆಗೂ ನಮಗೆ ಮತ್ತು ಸಿ ಗ್ರೂಪು ಡಿ ಗ್ರೂಪು ಏನು ಮಾಡ್ತೀವಿ ಅಂತ ಗುಜರಾತ್ ಹೈಕೋರ್ಟಲ್ಲಿ ಇದು ಮಾಡಿದ್ದಾರೆ ಮಾಡಿ ಅಂತ, ಅದನ್ನು ಮಾಡೋ ತನಕ ನಾವು ಎದ್ದೋಗಲ್ಲ. ನಮಗೆ ಗ್ರಾಜ್ಯುಯೇಟಿದು ಎಲ್ಲ ಮಾಡಬೇಕು. ಮಾಡೋವರೆಗೂ ಉಪವಾಸ ಸತ್ಯಾಗ್ರಹ ಮಾಡ್ಕೊಂಡು ಇಲ್ಲೇ ಇರ್ತೀವಿ ಸರ್, ಖಂಡಿತ. ಈ ಸಾರಿ ಮಾತ್ರ ನಾವು ಏನೇ ಆದ್ರೂ 15,000 ನಮ್ಮ ಕಾರ್ಯಕರ್ತರಿಗೆ 10,000 ರೂಪಾಯಿ ನಮ್ಮ ಸಹಾಯಕಿಯರಿಗೆ ಕೊಡಲೇಬೇಕು. ಯಾಕೆಂತಂದರೆ ಈ 2 ವರ್ಷದ ಕೆಳಗೆ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದರು, ಏನಂತ ಆಶ್ವಾಸನೆ ಕೊಟ್ಟಿದ್ದರು, 6ನೇ ಗ್ಯಾರಂಟಿ ಆದ ತಕ್ಷಣ ನಿಮ್ಗೆ 15,000 ರೂಪಾಯಿ ಕೊಡ್ತೀವಿ ಅಂತೇಳಿ. ಅಲ್ಲಿಂದ ಇಲ್ಲಿವರೆಗೂ ಧ್ವನಿ ಇಲ್ಲ. ಈಗ ನಾವು 1982ರಿಂದ ನಾವು ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಿದ್ವಿ. ರಿಟೈರ್ಡ್ ಆದಮೇಲೆ ನಮ್ಗೆ ಪೆನ್ಷನ್ನು ಇಲ್ಲ. ಭಾಳ ಜನ ಎಲ್ಲ ಬಡವರು ಅಂತಂದ್ರೆ ಅದು ನೋಡಬಾರ್ದು, ಅಷ್ಟು ಕಷ್ಟಪಡ್ತಿದ್ದಾರೆ. ಸರ್ಕಾರ ಇದ್ರ ಕಡೆ ಗಮನ ಹರಿಸ್ತಾ ಇಲ್ಲ. ಏನೇ ಆದರೂ ನಮಗೆ ಗೌರವಧನ ಜೊತೆಗೆ, ಇವಾಗ ಗೌರವಧನ ಅಂತ ಬೇಡವೇ ಬೇಡ,